ಇನ್ನು ರಾಜ್ಯದಲ್ಲಿ ನಕಲಿ ಔಷಧಿಗಳ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಬಳಿಕ ಮೊದಲ ಮೀಟಿಂಗ್ ಕಮಿಷನರ್ ಕಚೇರಿಯಲ್ಲಿ ನಡೀತಾ ಇರುವಂತಹ ಸಭೆ ಇದು. ಎಸ್ಐಟಿ ಮುಖ್ಯಸ್ಥ ಡಿಐಜಿ ವಂಶೀಕೃಷ್ಣ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಎಸ್ಪಿಗಳಾದ ಲೋಕೇಶ್ ಜಗಳಾಸರ್, ಶಿವಪ್ರಕಾಶ್, ದೇವರಾಜ್ ಜೊತೆಗೆ ಮೀಟಿಂಗ್ ನಡೀತಾ ಇರೋದು. ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಕೇಸ್ ಫೈಲ್ ಸಮೇತ ಈಗ ವಿವರಣೆಯನ್ನು ನೀಡುತ್ತಾ ಇರುವಂತದ್ದು, ಕಾನೂನು ಕ್ರಮಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಅಲ್ಲಿ ಕೊಡುವಂತಹ ಕೆಲಸ ಆಗ್ತಾ ಇದೆ. ಮೀಟಿಂಗ್ ನಡೀತಾ ಇರೋದು. ಮೀಟಿಂಗ್ನ ಬಗ್ಗೆ ಸಹಜವಾಗಿ ನಿರೀಕ್ಷೆ ಇದೆ, ಏನೆಲ್ಲ ಕ್ರಮ ತಗೊಳ್ತಾರೆ, ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ನಕಲಿ ಔಷಧಿಗಳ ಪತ್ತೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮೀಟಿಂಗ್ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೆಹಮಾನ್ ಈಗ ಫೋನ್ ಸಂಪರ್ಕದಲ್ಲಿ. ರೆಹಮಾನ್, ಏನೆಲ್ಲ ನಡೀತಾ ಇದೆ ಮೀಟಿಂಗ್ನಲ್ಲಿ? ಯಶಿಪಾದ್, ಏನ್ ನಕಲಿ ಔಷಧಿಗಳ ಪ್ರಕರಣವನ್ನ ಏನು ತಾವರೆಕೆರೆ ಪೊಲೀಸರು ಭೇದಿಸಿದ್ರು, ಅಲ್ಲಿ ನಿಜವೂ ಕೂಡ ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ಮತ್ತೆ ಈ ಒಂದು ಅಂದ್ರೆ ಜನಸಾಮಾನ್ಯರ ಮೇಲೆ ಬೀರುವಂತಹ ಒಂದು ದೊಡ್ಡ ಮಟ್ಟಿಗೆ ಒಂದು ಇವರು ನಡೆಸ್ತಾ ಇರುವಂತಹ ಒಂದು ನಕಲಿ ಔಷಧಿಗಳ ಒಂದು ದಂಧೆ ಏನಿತ್ತು ಅದನ್ನ ಭೇದಿಸಿದ್ರು. ಈಗ ಆ ಒಂದು ಅಂದ್ರೆ ಅದರ ಒಂದು ತೀವ್ರತೆ ಕೂಡ ಒಂದು ದೊಡ್ಡ ಮಟ್ಟಿಗೆ ಇದೆ. ಹಾಗಾಗಿ ಕೂಡ ಒಂದು ಎಸ್ಐಟಿ ಸರ್ಕಾರ ನೇರವಾಗಿ ನಿನ್ನೆ ಎಸ್ಐಟಿ ರಚನೆಯನ್ನ ಮಾಡಿದ್ರು. 6 ಜನರಿರುವಂತಹ ಅಧಿಕಾರಿಗಳಿರುವಂತಹ ಒಂದು ಎಸ್ಐಟಿ ರಚನೆ ಆಯಿತು. ಅದರಲ್ಲಿ 3 ಜನ IPS ಅಧಿಕಾರಿಗಳು, 3 ಜನ ವೈದ್ಯಾಧಿಕಾರಿಗಳನ್ನ ಒಳಗೊಂಡಿರುವಂತಹ ಒಂದು ತಂಡ ರಚನೆ ಮಾಡಿದ್ರು. ಈಗ ಕಮಿಷನರ್ ಕಚೇರಿಯಲ್ಲಿ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಡಿಐಜಿ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಅಂದ್ರೆ ತಾವರೆಕೆರೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಏನು ಮಾರುತಿ ಇದ್ದಾರೆ, ಅವರ ಜೊತೆ ಲೋಕೇಶ್ ಜಗಲ್ಸರ್ ಮತ್ತು ಎಸ್ಪಿ ಶಿವಪ್ರಕಾಶ್ ದೇವರಾಜ್ ಅವರು ಸೇರಿದಂತೆ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಈ ಒಂದು ಪ್ರಕರಣವನ್ನ ಭೇದಿಸುವಂತಹ ಸಂದರ್ಭದಲ್ಲಿ ತನಿಖೆ ಯಾವ ರೀತಿಯಾಗಿ ನಡೆದಿತ್ತು, ಯಾರೆಲ್ಲ ಈ ಪ್ರಕರಣದಲ್ಲಿ ಬಂಧಿತರಾಗಿದ್ದಾರೆ, ಅವರ ಹಿನ್ನೆಲೆ ಏನು, ಅವರು ಯಾವ ಎಲ್ಲಿಂದ ಔಷಧಿಗಳನ್ನ ತೆಗಿತಾ ಇದ್ರು, ಯಾವ ರೀತಿಯಾದಂತಹ ಒಂದು ಪ್ಯಾಕಿಂಗ್ ನಡೀತಾ ಇತ್ತು, ಯಾವೆಲ್ಲ ಬ್ರಾಂಡೆಡ್ ಗಳನ್ನ ಅವರು ಟಾರ್ಗೆಟ್ ಮಾಡಿ ಔಷಧಿಗಳನ್ನ ತಯಾರು ಮಾಡ್ತಿದ್ರು, ಈ ಒಂದು ಎಲ್ಲಾ ಆಂಗಲ್ ನಲ್ಲಿ ಕೂಡ ಈಗಾಗಲೇ ಕೂಡ ಸಭೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾದಂತಹ ಒಂದು ತನಿಖೆ ನಡೀತಿತ್ತು ಅನ್ನುವಂಥದ್ದು. ಯಾಕಂದ್ರೆ ಈ ಪ್ರಕರಣದಲ್ಲಿ ಇದುವರೆಗೂ ಕೂಡ ತಾವರೆಕೆರೆ ಪೊಲೀಸರು ಸುಮಾರು 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಒಂದು ಪ್ರಕರಣ ಹೊರಬಿದ್ದ ಸಂದರ್ಭದಲ್ಲಿ ಈ ಒಂದು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದಂತಹ ಒಬ್ಬ ಅಧಿಕಾರಿ ಈಗಾಗಲೇ ಕೂಡ ಆತ ತಲೆಮರೆಸಿಕೊಂಡಿದ್ದಾನೆ. ಅಂದ್ರೆ ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಆತ ದುಬೈನಿಂದ ಮತ್ತೆ ಬೇರೆ ಕಡೆ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತಹ ಒಂದು ಮಾಹಿತಿಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಒಂದು ಆರೋಪಿಯ ಒಂದು ಸಂಪೂರ್ಣ ಮಾಹಿತಿಯನ್ನ ಈಗ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಇವರು ಲೇಬಲ್ ಅಲ್ಲದೆ ಔಷಧಿಗಳ ಒಳಗಿರುವಂತಹ ಅಂಶವೂ ಕೂಡ ಫೇಕ್ ಇದೆಯಾ ಅಥವಾ ಅದನ್ನ ಯಾವ ಮುಖಾಂತರವಾಗಿ ಆ ಔಷಧಿಯನ್ನ ತಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಆ ಒಂದು ತಂಡ ಎಸ್ಐಟಿ ತಂಡದಲ್ಲಿರುವಂತಹ ವೈದ್ಯಾಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ ಯೂನಿಟ್ ಎಲ್ಲಿಂದ ನಡೀತಾ ಇದೆ, ಈ ಔಷಧಿಗಳು ಎಲ್ಲಿಂದ ಬರ್ತಾ ಇತ್ತು ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗುತ್ತೆ. ಹಾಗಾಗಿ ಈ ಒಂದು ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಅಧಿಕಾರಿಗಳು ಇದನ್ನ ಒಂದು ರೀತಿಯಲ್ಲಿ ಅಂದ್ರೆ ಈ ಒಳಗಡೆ ಇರುವಂತಹ ಒಂದು ಔಷಧಿಗಳು, ಯಾಕಂದ್ರೆ ಈಗ ಜನಸಾಮಾನ್ಯರಿಗೆ ಜ್ವರ, ಕೆಮ್ಮು, ನೆಗಡಿ ಅಂತ ಒಂದು ಔಷಧಿಗಳನ್ನು ಚಿಕಿತ್ಸೆಗೆ ಬಳಸುವಂತಹ ಔಷಧಿಗಳನ್ನ ಇದರಲ್ಲಿ ಬಳಕೆ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಸಾವಿನ ದವಡೆಯಲ್ಲಿ ಇರುವಂತವರಿಗೆ ಚಿಕಿತ್ಸೆಯನ್ನ ಅಂದ್ರೆ ಅವರಿಗೆ ಬೇಕಾಗಿರುವಂತಹ ಔಷಧಿಗಳ ಬಳಕೆ ಆಗ್ತಾ ಇತ್ತು. ಈ ಕ್ಯಾನ್ಸರ್ ಆಗಿರಬಹುದು, ವೆಂಟಿಲೇಟರ್ ಅಲ್ಲಿ ಪರದಾಡ್ತಾ ಇರುವಂತಹ ರೋಗಿಗಳಾಗಿರ್ಬಹುದು, ಅವರಿಗೆ ಈ ಚಿಕಿತ್ಸೆಯನ್ನ ನೀಡಲಿಕ್ಕೆ ಬಳಸುವಂತಹ ಔಷಧಿಗಳನ್ನೇ ಇವರು ಟಾರ್ಗೆಟ್ ಮಾಡಿ ಅಂದ್ರೆ ವಿಶ್ವವಿಖ್ಯಾತಿಯನ್ನ ಪಡೆದಿರುವಂತಹ ಅಂದ್ರೆ ಇಡೀ ಜಗತ್ತಿನಲ್ಲೇ ಆ ಒಂದು ಮೆಡಿಸಿನ್ಗಳು ಪ್ರಖ್ಯಾತಿಯನ್ನ ಪಡೆದಿರುತ್ತೆ. ಅಂತ ಒಂದು ಮೆಡಿಸಿನ್ ಗಳನ್ನ ಡುಪ್ಲಿಕೇಟ್ ಮಾಡಿ ಆ ಒಳಗಡೆ ಇರುವಂತಹ ಅಂಶವನ್ನು ಕೂಡ ಡುಪ್ಲಿಕೇಟ್ ಮಾಡಿ ಅದಕ್ಕೆ ಲೇಬಲ್ ಅಂಟಿಸಿ ಇವರು 700-800 ರೂಪಾಯಿ ಖರ್ಚು ಮಾಡಿ ಅದಕ್ಕೆ 7,000ದಿಂದ 10,000ಕ್ಕೂ ಹೆಚ್ಚು ಒಂದು ಬೆಲೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು. ಈ ರೀತಿಯಾದಂತಹ ಒಂದು ಪ್ರಕರಣವನ್ನ ಭೇದಿಸಲಿಕ್ಕೆ ಎಸ್ಐಟಿ ಈಗ ಮೊದಲ ಸಭೆಯನ್ನ ಮಾಡ್ತಾ ಇದೆ. ಈ ಸಭೆ ಬಳಿಕ ಯಾವೆಲ್ಲ ತೀರ್ಮಾನ ಮತ್ತೆ ತನಿಖೆ ಯಾವ ರೀತಿ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕು.